40% ಆರೋಪ ಇದು ಅಂತ ಇದಾಗಿದೆ ಲೋಕಾಯುಕ್ತ ಬಿಜೆಪಿಯವರೇನೆ ಅಂತ ಪ್ರಚಾರ ಮಾಡಿ. ನೋಡಿ, ಬಿ ಜೆ ಪಿಯವ್ರು ಏನಾದರೂ ಹೇಳ್ಬೋದು, ಲೋಕಾಯುಕ್ತದಲ್ಲಿ ಯಾವ ಪ್ರಕರಣ ದಾಖಲೆ ಆಗಿದೆ ಅಂತ ನನಗೆ ಮಾಹಿತಿ ಇಲ್ಲ. ಬಹುಶಃ ಆ ಪ್ರಕರಣದಲ್ಲಿ ಯಾವುದೇ ಅವರಿಗೆ ದಾಖಲೆಗಳು ಸಿಗದೇ ಇರ್ಬೋದು. ಇನ್ನು ಕಮಿಷನ್ ಇದೆ ಅಲ್ಲ, ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರ ಕಮಿಷನ್ ಇದೆ, ಅವರಿಗೆ ತನಿಖೆ ನಡೆಸ್ತಾ ಇದ್ದಾರೆ. ಏನು ಬರುತ್ತೆ ನೋಡೋಣ. ಈ ಕರೋನಾ ಸಂದರ್ಭದಲ್ಲೂ ಹಗರಣ ಆಗಿಲ್ಲ ಅಂತ ಹೇಳಿದ್ರಲ್ವ, ಏನಾಯಿತು ಕಮಿಷನ್ ಮುಖಾಂತರ? ಭಾಳ ಸ್ಪಷ್ಟವಾಗಿ ಅಂದಿನ ಮುಖ್ಯಮಂತ್ರಿಗಳು ಮತ್ತು ಅಂದಿನ ಆರೋಗ್ಯ ಸಚಿವರು ನೇರವಾಗಿ ಚೈನಾಯಿಂದ PPE ಕಿಟ್ಗಳು ಖರೀದಿ ಮಾಡಿದ್ದಾರೆ ಅಂತ ಆರೋಪ ಸಾಬೀತಾಗಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕು, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿಯಲ್ಲಿ ಅವರಿಗೆ ಕೇಸ್ ಹಾಕಬೇಕು ಅಂತ ಬಂದಿಲ್ವ ಹೊರಗಡೆ? ಅದನ್ನು 40% ಸರ್ಕಾರನೇ ಅಲ್ಲ, ಅದು ಆಲ್ಮೋಸ್ಟ್ ಎಷ್ಟು 333 ರೂಪಾಯಿ ಇರುವಂಥ PPE ಕಿಟ್ನ 2117 ರೂಪಾಯಿ ಖರೀದಿ ಮಾಡಿದ್ದಾರೆ ಅಂದರೆ ಅದೆಷ್ಟು 1000% ಸರ್ಕಾರ ಆಯ್ತಲ್ಲ, 1000 ಪಟ್ಟು ಸರ್ಕಾರ ಆಯ್ತಲ್ಲ ಅವಾಗ. ಸೊ ಅದಕ್ಕೆ ಲೋಕಾಯುಕ್ತ ಅವ್ರದ್ದು ಯಾವ ಪ್ರಕರಣ ಇದೆ ಅದನ್ನು ಅದು ಅವ್ರ ಪ್ರಕಾರ ಇರ್ಬೋದು. ಕಮಿಷನ್ ವರದಿ ಬರಲಿ, ಯಾಕಂದರೆ ಗುತ್ತಿಗೆದಾರರ ಸಂಘದಿರ್ಬೋದು, ಬೇರೆ ಬೇರೆ ಇಲಾಖೆನಲ್ಲಿರ್ಬೋದು, ಅವೆಲ್ಲನೂ ತನಿಖೆ ಆಗ್ತಾಯಿದೆ. ಯಾಕಷ್ಟು ಇದು ಅವಸರ ಇದೆ ಬಿ ಜೆ ಪಿಯವ್ರಿಗೆ ಜೈಲಿಗೆ ಹೋಗೋಕ್ಕೆ? ಕಾನೂನಾತ್ಮಕವಾಗಿ ಮಾಡೋಣ ಅಂತ ಎಲ್ಲನೂ. ನೋಡಿ, ನಮ್ಮ ಆರೋಪ ಒನ್ ಬೈ ಒನ್ ಸಾಬೀತಾಗ್ತಾ ಇದೆಯಾ ಇಲ್ಲ ಹೇಳಿ. PSI ಹಗರಣ ಆಗೇ ಇಲ್ಲ ಅಂದಿದ್ರು, ಪ್ರೂವ್ ಆಯಿತಾ? ಮರು ಪರೀಕ್ಷೆ ಆಯಿತಾ? ಆರ್ಡರ್ಗಳು ಕೊಟ್ಟಿದ್ದೀವ? ಗಂಗಾ ಕಲ್ಯಾಣ ಹಗರಣ ಆಗೇ ಇಲ್ಲ ಅಂತ ಹೇಳಿದ್ರು ಕೋಟ ಶ್ರೀನಿವಾಸ್ ಪೂಜಾರವರು. ಅರೆಸ್ಟ್ಗಳಾಗಿಲ್ವಾ? ಒಂದು ಬೋರ್ವೆಲ್ ಕೊರ್ಸೋಕ್ಕೂ ಆಗಿಲ್ಲ ಅವ್ರಿಗೆ ಅವಧಿನಲ್ಲಿ. ನಿಮ್ಮ ಕರೋನಾನಲ್ಲಿ ಹೆಣದ ಮೇಲೆ ಹಣನೇ ಮಾಡಿಲ್ಲ ಅಂತ ಹೇಳಿದ್ರು. ಈಗ ದಿನ ಪತ್ರಿಕೆಯಲ್ಲಿ ನೋಡಿ, ಎವ್ರಿ ಡೇ ಫ್ರಂಟ್ ಪೇಜ್ ನ್ಯೂಸ್ ಬರ್ತಾ ಇದೆ, ಯಾವ್ಯಾವ ರೀತಿಯಾಗಿ ಇವರು ಹಗರಣ ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ಒಂದೊಂದಾಗಿ ಆಗುತ್ತೆ. ನಾವು ನಾವು ತಪ್ಪೇನು ಮಾಡಿದ್ದು ಅಂದರೆ, ನಮ್ಮ ಸರ್ಕಾರ ಬಂದ ಮೇಲೆ ನಾವು ಸ್ವಲ್ಪ ಹೆಚ್ಚು ನಾವು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಗ್ಯಾರಂಟಿ ಅನುಷ್ಠಾನದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ವಿ. ಇವರು ನಮ್ಮ ಒಳ್ಳೆತನದ ಅಡ್ವಾಂಟೇಜ್ ತೊಗೊಂಡು ಏನೂ ಆಗಿಲ್ಲ ಅಂತ ಅಂದ್ಕೊಂಡಿದ್ದಾರೆ. ಒಂದೊಂದಾಗಿ ಸಾಬೀತಾಗುತ್ತೆ. ಯಾಕೆ ನಾನು ಹೇಳ್ದಂಗೆ ಯಾಕೆ ಅಷ್ಟು ಅವಸರ ಪಡ್ತಾ ಇದ್ದಾರೆ ಬಿ ಜೆ ಪಿಯವರು? ಅಧಿವೇಶನ ಡೇಟ್ ಫಿಕ್ಸ್ ಮಾಡಿಲ್ಲ, ಇದೆಲ್ಲ ಚರ್ಚೆ ಮಾಡೋಣ ಅಂತ. ಅವ್ರ ಅಧಿವೇಶನ ಎಷ್ಟು ಸರಿ ನಡೆಸಿದ್ದಾರೆ ತೆಗಿರಿ. ನಾನು ಚಾಲೆಂಜ್ ಮಾಡ್ತೀನಿ, ಸಿದ್ದರಾಮಯ್ಯ ಹಿಂದಿನ 5 ವರ್ಷದ ಅವಧಿನಲ್ಲಿ ನಾವು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ನಾವು ಎಷ್ಟು ದಿನ ಸದನ ನಡೆಸಿದ್ದೇವೆ, ಅವರು ಎಷ್ಟು ದಿನ ಸದನ ನಡೆಸಿದ್ದಾರೆ ಅವರು BJP ಅವರ ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು ಯಾರಾನ ಬಂದುಬಿಟ್ರೆ ಸದನ ಮೊಟಕುಗೊಳಿಸ್ಕೊಂಡು ಹೋಗಿರೋದು ಬೆಳಗಾವಿನಲ್ಲಿ, ನೆನಪಿರ್ಬೋದು ಅವರಿಗೆ. ಸದನ ನಡೆಸೋ ಜವಾಬ್ದಾರಿ ನಮ್ಮದೂ ಇದೆ, ಅದನ್ನು ನಾವು ಮಾಡೇ ಮಾಡ್ತೀವಿ. ಆಮೇಲೆ ಅದರ ಬಗ್ಗೆ ಚರ್ಚೆ ಮಾಡಲಿ. ಇದು ಕರೋನಾದಿಂದನೇ ಪ್ರಾರಂಭ ಆಗಲಿ ಚರ್ಚೆ, ಮಿಕ್ಕಿದೆಲ್ಲ ಯಾಕೆ ಬೇಕಂತ ಅವರಿಗೆ? ಏನು ಅವ್ರ ಯಡಿಯೂರಪ್ಪ ಅವ್ರ ಮೇಲೆ ಆರೋಪ ಇದೆ, ಪಾಕ್ಸೋಯಿಂದ ಹಿಡ್ಕೊಂಡು ನಿಮ್ಮ ಕರೋನಾ ತನಕ, ಅದನ್ನು ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀವಿ. ನಾವು ರೆಡಿ ಇದ್ದೀವಿ ಸದನದಲ್ಲಿ ಚರ್ಚೆ ಮಾಡೋಕ್ಕೆ. ಅವ್ರು ರೆಡಿ ಇದ್ದಾರಾ? ಅದ್ರ ಬಗ್ಗೆ ಮಾತಾಡೋದಿಲ್ಲ. ನಿನ್ನೆ ಕಾಂಗ್ರೆಸ್ನವ್ರು ಹೇಳೋದು ಬಿಡಿ, BJP ಅವ್ರು ಏನು ಹೇಳ್ತಾರೆ, BJP ರಾಜ್ಯಾಧ್ಯಕ್ಷರು ಅವರ ತಂದೆ ಥರ ಲೂಟಿ ಹೊಡೆಯೋಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತ. ಯಾರು? ಒಬ್ಬ ಸಿಟ್ಟಿಂಗ್ ಮೆಂಬರ್ ಆಫ್ ದಿ ಹೌಸ್, ಒಬ್ಬರು ಶಾಸಕರು, ಹಿರಿಯ ಶಾಸಕರು, ಮಾಜಿ ಕೇಂದ್ರ ಸಚಿವರು ನೇರವಾಗಿ BJP ರಾಜ್ಯಾಧ್ಯಕ್ಷರ ಮೇಲೆ ಮತ್ತು ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಹೇಳ್ತಾರೆ ಅವ್ರು ಲೂಟಿ ಹೊಡೆದಿದ್ದಾರೆ ಅಂತ. ಇದಕ್ಕಿಂತ ಸಾಕ್ಷಿ ಬೇಕಾ ನಿಮಗೆ? ಕಾಂಗ್ರೆಸ್ನವ್ರ ಅಗತ್ಯನೇ ಇಲ್ಲ BJPಗೆ. ಅವ್ರದವರೇ ಹೊಡೆದಾಡ್ಕೊಂಡು ಅವರ ಪಾರ್ಟಿಯನ್ನು ನಿರ್ನಾಮ ಮಾಡ್ತಾ ಇದ್ದಾರೆ. ತಗೊಳ್ಳಿ, ಯಾರು ಬೇಡ ಅಂದಿದ್ದಾರೆ? ಆಪೋಸಿಷನ್ನಲ್ಲಿ ಏನು ಕೆಲಸ ಇದೆ ಅವರಿಗೆ? ಜನರ ಸಮಸ್ಯೆ ಬಗೆಹರಿಸಕ್ಕಂತೂ ಅವ್ರ ಕೈಲಿಂದ ಆಗಿಲ್ಲ. ನಾನು ಮುಂಚೆನೇ ಹೇಳಿದ್ದೀನಲ್ಲ, ನನ್ನ ಪ್ರಶ್ನೆಗೆ ಒಂದಕ್ಕನ ಉತ್ತರ ಕೊಟ್ಟಿದ್ದಾರಾ? ಕೇಂದ್ರ ಸರ್ಕಾರ 330 ಕೋಟಿ ರೂಪಾಯಿ GIS ಮ್ಯಾಪಿಂಗು ವಕ್ಫ್ ಪ್ರಾಪರ್ಟಿಗೆ ಕೊಟ್ಟಿರೋದು ಸುಳ್ಳ? GIS ಮ್ಯಾಪಿಂಗ್ ಮಾಡಿಬಿಟ್ಟು ನಾವು ವಕ್ಫ್ ಆಸ್ತಿಗಳನ್ನು ಉಳಿಸ್ತೀವಿ ಅಂತ ಹೇಳಿರೋದು ಸುಳ್ಳ? BJP ಅವರು ತಮ್ಮ ಪ್ರಣಾಳಿಕೆಯಲ್ಲಿ
ವಕ್ಫ್ ಆಸ್ತಿಯನ್ನು ಸಂರಕ್ಷಣೆ ನಾವು ಮಾಡ್ತೀವಿ, ನಾವು ಎದುರು ನಿಂತು ನಿಮಗೆ ಅದೆಲ್ಲ ವಾಪಸ್ ಇಸ್ಕೊಡ್ತೀವಿ ಅಂತ ಹೇಳಿದ್ದು ಸುಳ್ಳ? ಫಸ್ಟ್ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ. ಅವ್ರ ಕಾಲದಲ್ಲಿ ಸ್ಟೇಟ್ ವಕ್ಫಿಗೆ ಏನು ಇವರು ಬೀಗ ಹಾಕಿದ್ರಾ? ಇವ್ರ ಕಾಲದಲ್ಲಿ ಎಷ್ಟು ದೇವಾಲಯಗಳನ್ನು ಸಂರಕ್ಷಣೆ ಮಾಡಿದ್ದಾರೆ ಹೇಳಿ. ನಾನು ಅಂಕಿಅಂಶಗಳು ಕೊಡ್ತೀನಿ ಬೇಕಿದ್ರೆ ನಮ್ಮ ಜಿಲ್ಲೆದು. ಇವರಿಗೆ ಪ್ರಶ್ನೆ ಕೊಡೋಕ್ಕೆ ಇವರಿಗೆ ಏನು ಪ್ರಶ್ನೆ ಕೇಳ್ತೀವಿ ಅದು ಬಿಟ್ಟಿನೆಲ್ಲ ಉತ್ತರ ಕೊಡ್ತಾರೆ ಇವರು. ಸ್ಪೆಸಿಫಿಕ್ಕಾಗಿ ನಾವು ಪ್ರಶ್ನೆಗಳು ಕೇಳಿರೋದು ವಕ್ಫ್ ಬಗ್ಗೆ ಮಾತಾಡ್ತೀರಾ, ರೆಡಿ ಇದ್ದೀವಿ. ನಾವು ವಕ್ಫ್ ಬಗ್ಗೆನೇ ಕೇಳಿರೋದಲ್ಲ. ಶೋಭಾ ಕರಂದ್ಲಾಜೆ ಅವರ ಏನು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ, ಅದ್ರ ಬಗ್ಗೆನೇ ಪ್ರಸ್ತಾಪ ಮಾಡ್ತಾ ಇರೋದಲ್ವಾ. ಸುಳ್ಳು ಸುದ್ದಿ ಹಬ್ಸೋದು, ಸಮಾಜದಲ್ಲಿ ಕೋಮದ ವಿಷ ಬೀಜ ಬಿತ್ತೋದು ಇದೇ ಕೆಲಸ ಆಗಿಬಿಟ್ಟಿದೆ. ಈಗ ತೇಜಸ್ವಿ ಸೂರ್ಯ ಟ್ವೀಟನ್ನು ಡಿಲೀಟ್ ಮಾಡಿಲ್ವಾ? ಯಾಕೆ ಡಿಲೀಟ್ ಮಾಡಿದ್ರು? ಯಾಕಂದರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಸತ್ಯಾಂಶ ಇರಲಿಲ್ಲ, ಅದಕ್ಕೆ ತಾನೇ ಡಿಲೀಟ್ ಮಾಡಿದ್ದವರು. ಸೊ ಇದು ಭಾಳ ಎದ್ದು ಕಾಣುತ್ತೆ. ಇದು ಅವರು ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇವ್ರು ಮಾಡ್ತಾ ಇರೋದಷ್ಟೇ. ನಾನು ಅವತ್ತಿಂದ ಕೇಳ್ತಾ ಇದ್ದೀನಲ್ಲ, ಯಾವ ನೀತಿ ಯಾವ ಯೋಜನೆ ನಾವು ಬಂದ ಮೇಲೆ ಚೇಂಜ್ ಆಗಿದೆ ಹೇಳಿ? ಯಾವುದೂ ಆಗಿಲ್ಲ. ಈ ವಕ್ಫ್ ಪ್ರಕರಣ ಸಂಬಂಧಪಟ್ಟಂತೆ ಯಾವುದೂ ಆಗಿಲ್ಲ. ನಾಟ್ ಅ ಪಾಲಿಸಿ ಚೇಂಜ್, ನಾಟ್ ಅ ರೂಲ್ ಚೇಂಜ್, ನೋ ನ್ಯೂ ಸ್ಕೀಮ್ಸ್. ಆದರೂ ಕೂಡ ಇವ್ರ ಸರ್ಕಾರದಲ್ಲಿ ಏನಿತ್ತು ಅದೇ ತಾನೇ ಕಾನೂನು ಇರೋದು ಈಗಲೂ. ಆದ್ದರಿಂದ ಇದು ಅವರ ರಾಜಕೀಯ ಅಸ್ತಿತ್ವಗಳನ್ನು ಉಳಿಸ್ಕೊಳ್ಳಿಕ್ಕೆ ಮಾಡ್ತಾ ಇರೋದು. ನೀವೇ ನೋಡಿ, ಪಾರ್ಟಿ ಒಂದಾಗಿ ಮಾಡ್ತಾ ಇದೆಯಾ? ಇಲ್ಲ. ಇದು ಒಂದು ಯತ್ನಾಳ್ ಅವರು, ಜಾರಕಿಹೊಳಿ ಅವರು ಒಂದು ಮಾಡಿದ್ದಾರೆ, ಅವರು ನಿಜವಾದ BJP ಅಂತೆ. ಇಲ್ಲಿ ರಾಜ್ಯಾಧ್ಯಕ್ಷರು ಒಂದು ಮಾಡಿದ್ದಾರೆ, ಅವರು ನಿಜವಾದ BJP ಅಂತೆ. ನಾವು ಹೇಳ್ತಾ ಇರೋದು BJP ಅವರಿಗೆ ಮತ್ತು ಆ ತಂಡಗಳಿಗೆ ಅಪ್ಪ ಅಮ್ಮ ಇಲ್ಲ ಅಂತ ನಾವು ಹೇಳ್ತಾ ಇರೋದೇನ್ರಿ? ಅವರೇ ತಾನೇ ಹೇಳ್ತಾ ಇರೋದು BJP ತಬ್ಬಲಿಯಾಗಿದೆ ಅಂತ, ಅವ್ರ ಯೋಜನೆಗಳು ತಬ್ಬಲಿಯಾಗಿದೆ ಅಂತ ಹೇಳಿದ್ರೂ ಕೂಡ ಆ್ಯಕ್ಷನ್ ತಗೊಳ್ತಾ ಇಲ್ಲ ಅಲ್ಲ. ಇವ್ರದ್ದೆಲ್ಲ ಬರೇ ಏನೋ ರೋಷ ಸಿದ್ದರಾಮಯ್ಯವ್ರ ಮೇಲೆ, DK ಶಿವಕುಮಾರ್ ಅವ್ರ ಮೇಲೆ, ನಮ್ಮ ಮೇಲೆ. ಪಾಪ ಈ ಹಾದಿನಲ್ಲಿ ಬೀದಿನಲ್ಲೆಲ್ಲ ಅವ್ರ ಪಕ್ಷದವರೇ ಬೈಕೊಂಡು ಓಡಾಡ್ತಾ ಇದ್ದಾರೆ. ನೀನು ಭ್ರಷ್ಟ, ನಿಮ್ಮಪ್ಪ ಭ್ರಷ್ಟ, ವೇದಿಕೆ ಹತ್ತಿದ್ರೆ ಮುಜುಗರ ಆಗುತ್ತೆ, ಆದರೆ ನಿಮ್ಮ ಈ ಪಕ್ಷಕ್ಕೆ ತಂದೆ ಇಲ್ಲ, ತಾಯಿ ಇಲ್ಲ, ನಾವೇ ಮುಂದಿನ ನಾಯಕರು, ಇವರೆಲ್ಲ ಔಟ್ ಆಗ್ತಾರೆ, ದುಬೈಗೆ ಯಾಕೆ ಹೋಗ್ತಾ ಇದ್ದಾರೆ, ಮೊರೇಷಿಯಸ್ಸಿಗೆ ಯಾಕೆ ಹೋಗ್ತಾ ಇದ್ದಾರೆ, ಮನಿ ಲಾಂಡ್ರಿಂಗ್ ಆ್ಯಕ್ಟ್ನಲ್ಲಿ ಯಾಕಿದೆ ನಿಮ್ಮ ಹೆಸರು, ಇವೆಲ್ಲ ನಾವಲ್ಲ, ಅವರೇ ಹೇಳ್ತಾ ಇರೋದಲ್ಲ. ಅದನ್ನು ನಿಯಂತ್ರಣ ಮಾಡಲಿ ಫಸ್ಟು ಅವರು, ಅದಾದಮೇಲೆ ಕಾಂಗ್ರೆಸ್ ಬಗ್ಗೆ ಮಾತಾಡಲಿ. ಜಮೀರ್ ಪಕ್ಷದೊಳಗೆ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಡ ಜಾಸ್ತಿಯಾಗಿ ಪತ್ರ ಕೂಡ ಬರೆದಿದ್ದಾರೆ. ಕೆಪಿಸಿ ಉಪಾಧ್ಯಕ್ಷರು ಪತ್ರ ಬರೆದಿದ್ದಾರೆ. ಅಂದ್ರೆ ಸಚಿವರಾಗಿ ಅವರು ಘನತೆ ಮೀರಿ ಮಾತನಾಡ್ತಾರೆ, ಇದೆಲ್ಲ ಪಕ್ಷಕ್ಕೂ ಡ್ಯಾಮೇಜ್ ಆಗ್ತಾ ಇದೆ, ತಗೋಬೇಕು ಅವ್ರ ವಿರುದ್ಧ ಅಂತ. ನೋಡಿ, ಇದಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. PCC ಅಧ್ಯಕ್ಷರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರೂ ಕೂಡ ವೈಯಕ್ತಿಕವಾಗಿ ನಿಂದನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಅಂತ. ಆಮೇಲೆ BJP ಅವರು ಇರ್ಬೋದು, JDS ಅವರು ಇರ್ಬೋದು, ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ. ಅರ್ಗ ಜ್ಞಾನೇಂದ್ರ ಅವರು ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್, ಫಾರ್ಮರ್ ಹೋಮ್ ಮಿನಿಸ್ಟರ್, ಅವರು ಖರ್ಗೆ ಸಾಹೇಬ್ರ ಬಗ್ಗೆ ಮತ್ತು ನಮ್ಮ ಕುಟುಂಬವ್ರ ಬಗ್ಗೆ ಏನು ಹೇಳಿದ್ರು? ಖರ್ಗೆ ಸಾಹೇಬರು ಸುಟ್ಟದಂಗೆ ಕಾಣಿಸ್ತಾರೆ, ಚಾರ್ಡಿದ್ದಾರೆ, ಸುಟ್ಟೋಗಿದೆ, ಅವ್ರದ್ದು ಚರ್ಮ ಎಲ್ಲ ಬ್ಲ್ಯಾಕ್ ಆಗಿದ್ದಾರೆ ಅಂತ ಹೇಳಿದಾಗ BJP ಅವರು ಏನಾದರೂ ಮಾಡಿದ್ರ? ನ್ಯಾಷನಲ್ ನ್ಯೂಸ್ ಆಯ್ತಾ ಇದು? ಯಾಕೆ ಅವಾಗೆಲ್ಲ ಸುಮ್ಮನಿದ್ರು BJP ಅವರು, JDS ಅವರೆಲ್ಲರೂ? ಅರ್ಗ ಜ್ಞಾನೇಂದ್ರ ಅವರು ಹೇಳಿರೋದು ತಪ್ಪು ಅಂತ ಯಾರನ್ನ ಒಬ್ರು ಹೇಳಿದ್ರ? ಹಾಗಂತ ನಾವು ಜಮೀರ್ ಅವ್ರು ಹೇಳಿರೋದು ಸರಿ ಅಂತ ನಾವು ಹೇಳ್ತಾ ಇಲ್ಲ. ಈಗಾಗಲೇ ಇದ್ರ ಬಗ್ಗೆ ಚರ್ಚೆ ಆಗಿದೆ, ವರಿಷ್ಠರು ಮಾತನಾಡಿದ್ದಾರೆ ಇದ್ರ ಬಗ್ಗೆ. ಯಾರಿಗೂ ಕೂಡ ಅವರ ಬಣ್ಣದ ಬಗ್ಗೆ ಇರ್ಬೋದು, ಅವರ ಹಾವಭಾವದ ಬಗ್ಗೆ ಇರ್ಬೋದು, ಅದಕ್ಕೆ ಪ್ರಶ್ನೆ ಮಾಡೋದು ಯಾರಿಗೂ ಅಧಿಕಾರ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.